ಚಿಕಿತ್ಸೆಗೆ ಬಂದ ಮಹಿಳೆ ಮೇಲೆ ಡಾಕ್ಟರ್ ದರ್ಪ ತೋರಿರುವಂತಹ ಘಟನೆ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ನಡೆದಿದೆ. ಮಹಿಳಾ ರೋಗಿ ಮೇಲೆ ಸರ್ಕಾರಿ ವೈದ್ಯನ ದರ್ಪ ಮೆರೆದಿರುವಂತಹ ಸ್ಟೋರಿ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಿಳಾ ರೋಗಿಗೆ ಸರ್ಕಾರಿ ವೈದ್ಯನ ಒಂದು ದರ್ಪವನ್ನು ತೋರಿಸಿರೋದು. ಆಕೆಯ ಮೇಲೆ ಚಿಕಿತ್ಸೆಗೆ ಅಂತ ಮಹಿಳೆ ಬರ್ತಾರೆ, ಅಲ್ಲಿ ಚಿಕಿತ್ಸೆನ ನೀಡೋದಿಲ್ಲ ಅಂತ ವೈದ್ಯ ಹೇಳೋದು. ನಾನು ಚಿಕಿತ್ಸೆ ನೀಡಲ್ಲ ಅಂತ ಸರ್ಕಾರಿ ವೈದ್ಯ, ಮೂಡಿಗೆರೆ ತಾಲೂಕು ಸರ್ಕಾರಿ ಆಸ್ಪತ್ರೆ ವೈದ್ಯ ಹೇಳಿರುವಂತಹ ಒಂದು ವಿಚಾರ. ಚಿಕಿತ್ಸೆಗೆ ನೀಡಲು ಬಂದಾಗ ಡಾಕ್ಟರ್ ಸಂತೋಷ್ ಚಿಕಿತ್ಸೆ ನೀಡೋದಿಲ್ಲ, ಚಿಕಿತ್ಸೆ ನೀಡಿ ಅಂದ್ರೆ ಪೊಲೀಸ್ ಕರೆಸ್ತೀನಿ ಅಂತ ಹೇಳಿದ್ರಂತೆ. ಅದೇ ಆಸ್ಪತ್ರೆಯ ಸಿಬ್ಬಂದಿಗೆ ಚಿಕಿತ್ಸೆಯನ್ನ ನಿರಾಕರಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ನಾಯಿ ಕಚ್ಚಿದ ಹಿನ್ನೆಲೆ ಚಿಕಿತ್ಸೆಗೆ ಬಂದಿದ್ದಂತ ರತ್ನಮ್ಮ ವೈದ್ಯರ ವಿರುದ್ಧ ನೊಂದ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಹಿಳೆ ಚಿಕಿತ್ಸೆಗೆ ಅಂತ ಬಂದಿರ್ತಾರೆ, ಆದ್ರೆ ಚಿಕಿತ್ಸೆಯನ್ನ ನೀಡದಂತಹ ಘಟನೆ ಮೂಡಿಗೆರೆಯಲ್ಲಿ ನಡೆದಿದೆ. ಅಲ್ಲ ನಿಲ್ಲಿ ಸರ್, ಒಂದು ನಿಮಿಷ ಹೇಳಿ ಸರ್. ಬೇಕು ನಮ್ಮ ಹಾಸ್ಪಿಟ್ಲಿಗೆ ಇದು ಸರ್. ನಾನು ದುಡ್ಡು ಹಾಸ್ಪಿಟ್ಲ್ ಇದು MGM ಆಯ್ತಾ, ನಮಗೂ ಬೇಕು ನಮ್ಮ ಹಾಸ್ಪಿಟ್ಲಿಗೆ ಸರ್ಜನ್ ಬೇಕು. ಇವ್ರು ಈಗ ಮೊನ್ನೆ ಬಂದಿರೋ ಸರ್, ನಾನು ಹುಟ್ಟಿ ಬೆಳೆದಿದೆ ಊರಲ್ಲಿ. ನನಗೂ ಎಷ್ಟು ಜನ ಪೊಲಿಟಿಕ್ಸ್ ಅವರು ಇವರೆಲ್ಲ ಇಲ್ವಾ? ಹಾಗೆ ಮಾಡಬಾರ್ದು. ನಾನು ಗೋಡೆ ಮಧ್ಯೆ ಇರೋದು, ನಾನು ಸ್ಟಾಫ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಇದೀಗ ಈ ಮಹಿಳೆಯನ್ನು ಚಿಕಿತ್ಸೆಗೆ ಬಂದಿದ್ದಾರೆ, ಯಾವ ಕಾರಣಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರಲ್ಲಿ? ಅವಿನಾಶ್, ಏನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಾಯಿಕರದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಬಂದಂತ ಅದೇ ಆಸ್ಪತ್ರೆಯ ಸಿಬ್ಬಂದಿ ರತ್ನಮ್ಮ ಅವರಿಗೆ ಚಿಕಿತ್ಸೆ ನೀಡಿದ ಒಂದ್ ರೀತಿಯಲ್ಲಿ ವೈದ್ಯಾಧಿಕಾರಿ ಏನು ಡಾಕ್ಟರ್ ಸಂತೋಷ್ ದರ್ಪ ತೋರಿದ್ದಾರೆ. ಅಂದ್ರೆ ಏನು ಹುಚ್ಚುನಾಯಿ ಕರೆದಿರುತ್ತೆ, ಈ ಗ್ರಾಮದ ಸುತ್ತಮುತ್ತ ಒಂದು 5-6 ಜನರಿಗೆ ಹುಚ್ಚುನಾಯಿ ಕರೆದಿರುತ್ತೆ, ಅದರಲ್ಲೂ ಕೂಡ ರತ್ನಮ್ಮ ಅವರಿಗೂ ಕೂಡ ಕರೆದಿರುತ್ತೆ. ಇವರು ಏನು ಮೂಡಿಗೆರೆ ಆಸ್ಪತ್ರೆಯಲ್ಲಿ ನಾಯಿಗಳು ಕಡ್ದು ಚಿಕಿತ್ಸೆ ನೀಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮೂಡಿಗೆರೆ ಆಸ್ಪತ್ರೆಗೆ ಬರ್ತಾರೆ. ಈ ವೇಳೆಯಲ್ಲಿ ಏನು ವೈದ್ಯರು ಸಂತೋಷ್ ಒಂದ್ ರೀತಿಯಲ್ಲಿ ದರ್ಪ ತೋರಿರುವಂತದ್ದು. ಆ ವಿಡಿಯೋ ಕೂಡ ಈಗ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತದ್ದು. ಅಂದ್ರೆ ಏನು ರತ್ನಮ್ಮ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಡ್ತೀವಿ. ಮಾತಾಡ್ತೀನಿ ವೀರೇಶ್. ಈಗ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಚಿಕ್ಕಮಗಳೂರಿನ DHO ಅವರು. ನಮಸ್ತೆ ಮಲ್ಲಿಕಾರ್ಜುನ್ ಅವರೇ. ನಮಸ್ತೆ ಸರ್. ಒಬ್ಬ ಮಹಿಳೆ ನಾಯಿ ಕಚ್ಚಿದೆ ಅಂತ ಬಂದು ಟ್ರೀಟ್ಮೆಂಟ್ ಕೇಳಿದಾಗ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಡಾಕ್ಟರ್ ಸಂತೋಷ್ ಹೇಳ್ತಾರೆ, ಏನಿದು? ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್, ನೀವ್ ಈಗ ಹೇಳಿದ ಮೇಲೆ ಗೊತ್ತಾಗ್ತದೆ. ಅಲ್ಲ, ಆತರ ಟ್ರೀಟ್ ಮಾಡ್ಬೋದಾ? ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಚಿಕಿತ್ಸೆನ ಕೊಡ್ಬೇಕು ಅನ್ನೋದು ಗೊತ್ತಿರುವಂತ ವಿಚಾರ. ಅದೇ ಕೊಡ್ಬೇಕು ಅನ್ನೋದಿದೆ, ಅದು ಈ ಬಗ್ಗೆ ಮಾಹಿತಿ ಇಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಇದುವರೆಗೆ ನಿಮ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಇಷ್ಟಾದ್ರೂ ಕೂಡ? ಇಲ್ಲ ಸರ್, ಬಂದಿಲ್ಲ. ಏನ್ ಆಕ್ಷನ್ ತಗೊಳ್ತೀರಿ ಈಗ ಮಾಹಿತಿ ಬಂದ್ಮೇಲೆ? ಅದೇ ನೋಡೋಣ ಸರ್, ಅದು ಏನಾಗಿದೆ ಅಂತ ಮಾಹಿತಿ ತಿಳ್ಕೊಂಡು ಅದ್ರ ಮೇಲೆ ಏನ್ ಆಕ್ಷನ್ ತಗೋಬಹುದು ಅದನ್ನ ಮಾಡ್ತೀನಿ. ಅಲ್ಲ, ಸಾಮಾನ್ಯವಾಗಿ ಈ ರೀತಿ ನಾವು ಚಿಕಿತ್ಸೆ ಕೊಡಲ್ಲ, ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಮಾತಾಡ್ತೀರಾ ಅವ್ರ ಹತ್ರ ಕಾಲ್ ಮಾಡಿ? ಅಲ್ಲ, ಮಾತಾಡ್ತೀನಿ. ಈಗ ಉದಾಸೀನ ಮಾಡಬಾರ್ದು, ಯಾವ ಪೇಷಂಟ್ ಯಾವ್ದೇ ಇದು ಬಂದ್ರು ಉದಾಸೀನ ಮಾಡಬಾರ್ದು ಅಂತಾನೆ ನಾವು ಅವ್ರಿಗೆ ಹೇಳ್ತೀವಿ. ಅಂದ್ರೆ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಯಾಕಂದ್ರೆ ಹುಚ್ಚುನಾಯಿ ಕಡ್ದಿದೆ, ತುಂಬಾ ಜನಕ್ಕೆ ಅಲ್ಲಿ ಕಚ್ಚಿದೆ ಅಂತೆ, ಏನಾದ್ರೂ ಹೆಚ್ಚಾದ್ರೆ ವಿತೌಟ್ ಟೈಮ್ ಏನೋ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಏನ್ ಕತೆ ಅಂತ? ಅಲ್ಲ, ಅದಕ್ಕಾಗಿನೇ ಅವ್ರಿಗೇನ್ ವಿಚಾರ ಏನ್ ಪರಿಸ್ಥಿತಿನ ಫೋನ್ ಮಾಡಿ ಇದ್ ಮಾಡ್ಕೊಂತೀನಿ. ಓಕೆ, ಧನ್ಯವಾದ ಮಲ್ಲಿಕಾರ್ಜುನ್. ಆದಷ್ಟು ಬೇಗ ಸಂಪರ್ಕ ಮಾಡಿ ಸೂಕ್ತವಾದ ಕ್ರಮ ತಗೊಳ್ಳಿ.